ಸ್ನೇಹಿತರೆ, ಭರತಖಂಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಾಂತಾರ ಸಿನಿಮಾದ ರಿವ್ಯೂವನ್ನು ಮಾಡ್ತಾ ಇದ್ದೀವಿ. ಅದೇನು ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ತುಂಬಾ ಅದ್ಭುತವಾಗಿದೆ ಚಿತ್ರ. ನಿಜವಾಗ್ಲೂ ಅದೊಂದು ಸಿನಿಮಾ ಅಂತ ನಾವು ಕರೆಯೋದಕ್ಕಾಗಲ್ಲ. ನಿಜವಾಗ್ಲೂ ದರ್ಶನ, ರಿಷಬ್ ಶೆಟ್ಟಿಯವರು ತೆರೆ ಹಿಂದೆ ಮತ್ತು ತೆರೆ ಮುಂದೆ ತುಂಬಾ ಅದ್ಭುತವಾಗಿ ಕೆಲಸನ ಮಾಡಿದ್ದಾರೆ. ಅದು ಆ ಸ್ಕ್ರೀನ್ ಮೇಲೆ, ಆ ತೆರೆ ಮೇಲೆ ಎದ್ದು ಕಾಣಿಸುತ್ತೆ. ಅದನ್ನು ನೀವು ನೋಡ್ಬೋದು. ನಿಜವಾಗ್ಲೂ ಪೈಸಾ ವಸೂಲು ಅನ್ಬೋದು. ಒಳ್ಳೆ ಅದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದಾರೆ. ನಾನು ರಿಲೀಸ್ ಆದ ಮೊದಲನೇ ದಿನವೇ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು 3ನೇ ದಿನ ಹೋಗಿದ್ದೀನಿ. ಕಾರಣಾಂತರಗಳಿಂದ ಹೋಗೋಕ್ಕಾಗಿರಲಿಲ್ಲ, ನನಗೂ ಹುಷಾರಿರಲಿಲ್ಲ. ಮತ್ತು ಇನ್ನೊಂದು ಏನಂದರೆ, 2 ದಿನಗಳಿಂದ ಟಿಕೆಟ್ನ ಅಭಾವ ಕೂಡ ಇತ್ತು. ಎಲ್ಲೂ ಟಿಕೆಟ್ ಸಿಗ್ತಾ ಇರಲಿಲ್ಲ. ಎಲ್ಲ ಚಿತ್ರಮಂದಿರಗಳು ತುಂಬಿದೆ, ಹೌಸ್ಫುಲ್ ಅಂತ ಬರ್ತಾಯಿತ್ತು. ಇವತ್ತು ಟಿಕೆಟ್ ಸಿಕ್ತು. ಮೊದಲ ಶೋ ವೀರೇಶ್ ಚಿತ್ರಮಂದಿರಕ್ಕೆ ಹೋಗಿ ಮಾಡ್ಕೊಂಬಂದೆ ದರ್ಶನನ. ತುಂಬ ಅದ್ಭುತವಾಗಿದೆ ಚಿತ್ರ. ಬರೀ ರಿಷಬ್ ಶೆಟ್ಟಿಯವರು ಅಲ್ಲದೆ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟರ್ ಕೂಡ ಈಕ್ವಲ್ ಆಗಿ ಪರ್ಫಾರ್ಮೆನ್ಸನ್ನು ಮಾಡಿರೋದು. ಮತ್ತು ತುಂಬ ಅದ್ಭುತವಾಗಿದೆ ಚಿತ್ರ. ಎಲ್ಲ ಶೋಗಳು ಕೂಡ ಹೌಸ್ಫುಲ್ಲಾಗಿ ರನ್ ಆಗ್ತಾಯಿದೆ. ನಮ್ಮ ಕನ್ನಡ ಚಿತ್ರ ಈ ರೀತಿ ಒಂದು ಪ್ರದರ್ಶನ ಕಾಣ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಎಲ್ಲ ಪ್ರೇಕ್ಷಕರು ಕೂಡ, ಎಲ್ಲರ ಅಭಿಮಾನಿಗಳು ಕೂಡ ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ದರ್ಶನವನ್ನು ಕಾಣ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಕನ್ನಡ ಚಿತ್ರವನ್ನು ಕನ್ನಡಿಗರೇ ಗೆಲ್ಲಿಸಬೇಕು. ಏಕೆಂದರೆ ಬೇರೆ ಭಾಷೆಗಳ ಚಿತ್ರಗಳನ್ನು ಗೆಲ್ಲಿಸೋದಕ್ಕೆ ಆ ಭಾಷೆಯ ಸಂಬಂಧಪಟ್ಟ ಅಭಿಮಾನಿಗಳು ಇದ್ದೇ ಇರ್ತಾರೆ. ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನಾವೇ ಗೆಲ್ಲಿಸಬೇಕು. ಆದಷ್ಟು ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಹೋಗಿ ಕಾಂತಾರದ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.